ಮಾನವ ಜೀವನದಲ್ಲಿ ನಿದ್ರೆ ಒಂದು ಅತ್ಯಂತ ಪವಿತ್ರ ಮತ್ತು ಅಗತ್ಯ ಕ್ರಿಯೆ. ಆದರೆ ಪ್ರತಿದಿನವೂ ಬೆಳಗ್ಗೆ 3 ಗಂಟೆಯಿಂದ 5 ಗಂಟೆಯವರೆಗೆ ಅನಾಯಾಸವಾಗಿ ಕಣ್ಣು ತೆರೆದುಕೊಳ್ಳುತ್ತಿರುವುದಾದರೆ ಇದು ಕೇವಲ ನಿದ್ರೆ ವ್ಯತ್ಯಯವಲ್ಲ. ಈ ಸಮಯವನ್ನು ಅನೇಕ ಧರ್ಮಗಳು, ಶಾಸ್ತ್ರಗಳು, ಆಧ್ಯಾತ್ಮಿಕ ಗ್ರಂಥಗಳು ಮತ್ತು ಯೋಗಶಾಸ್ತ್ರಗಳು ಪವಿತ್ರ ಅಮೃತ ವೇಳೆ ಎಂದೇ ಕರೆಯುತ್ತೇವೆ. ಈ ಸಮಯದಲ್ಲಿ ಎಚ್ಚರವಾಗುವುದು ದೇವರಿಂದ, ಬ್ರಹ್ಮಾಂಡದಿಂದ ಅಥವಾ ನಿಮ್ಮ ಅಂತರಂಗದಿಂದ ಬರುತ್ತಿರುವ ಒಂದು ವಿಶೇಷ ದೈವಿಕ ಸಂದೇಶ ಎಂದು ನಂಬಲಾಗಿದೆ. ಅಮೃತ ವೇಳೆ ಎಂದರೆ ಏನು? ಬೆಳಗ್ಗೆ 3 ಗಂಟೆಯಿಂದ 5 ಗಂಟೆವರೆಗೆ ಇರುವ ಸಮಯವನ್ನು ಅಮೃತ ವೇಳೆ ಅಥವಾ ಬ್ರಹ್ಮ ಮುಹೂರ್ತ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಭೂಮಿ ಮತ್ತು ವಾತಾವರಣ ಅತ್ಯಂತ ಶಾಂತವಾಗಿರುತ್ತದೆ, ಪ್ರಕೃತಿ ನಿಶ್ಚಲವಾಗಿರುತ್ತದೆ ಮತ್ತು ಮಾನಸಿಕ ಶಕ್ತಿ ಅತ್ಯುತ್ತಮ ಮಟ್ಟದಲ್ಲಿರುತ್ತದೆ. ಯೋಗಶಾಸ್ತ್ರ ಪ್ರಕಾರ ಈ ಸಮಯದಲ್ಲಿ ಪ್ರಾಣಶಕ್ತಿ ಅಂದರೆ ಲೈಫ್ ಎನರ್ಜಿ ದೇಹದಲ್ಲಿ ಅತ್ಯಂತ ವೇಗವಾಗಿ ಹರಿಯುತ್ತದೆ. ಧ್ಯಾನ, ಪ್ರಾರ್ಥನೆ, ಜಪ, ಪಠಣ, ಮನಸ್ಸಿನ ಪರಿಶುದ್ಧತೆ ಇವುಗಳಿಗೆ ಈ ಸಮಯ ಅತ್ಯಂತ ಶ್ರೇಷ್ಠ. ಈ ಸಮಯದಲ್ಲಿ ಎಚ್ಚರವಾಗುವುದರ ಹಿಂದಿನ ಆಧ್ಯಾತ್ಮಿಕ ಅರ್ಥ. ನಿಮಗೆ ಪ್ರತಿನಿತ್ಯ ಬೆಳಗ್ಗೆ 3 ರಿಂದ 5 ಗಂಟೆಯ ಒಳಗೆ ಕಣ್ಣು ತೆರೆದುಕೊಳ್ಳುವುದಿದ್ದರೆ ಅದು ದೈವಿಕ ಸಂಕೇತ. ಅದರ ಹಿಂದಿರುವ ಆಳವಾದ ಸಂದೇಶಗಳು ಕೆಳಕಂಡಂತಿವೆ. 1. ದೇವರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಈ ಸಮಯದಲ್ಲಿ ಅಕಸ್ಮಾತ್ ಎಚ್ಚರವಾಗುವುದು ದೇವರ ಕರೆದಂತೆ. ಅವರು ನಿಮಗೆ ಹೇಳುತ್ತಿರುವುದು, ನಿನ್ನೊಂದಿಗೆ ನಾನು ಮಾತನಾಡಲು ಬಯಸುತ್ತೇನೆ, ನನ್ನನ್ನು ಸಂಪರ್ಕಿಸು. ಈ ಸಮಯದಲ್ಲಿ ಮನಸ್ಸು ನಿರ್ಮಲವಾಗಿರುವುದರಿಂದ ದೇವರ ಸಂದೇಶಗಳನ್ನು ಸ್ವೀಕರಿಸಲು ಸುಲಭ. ಪ್ರಾರ್ಥನೆ ಮಾಡಿದರೆ ಉತ್ತರಗಳು ಸ್ಪಷ್ಟವಾಗಿ ದೊರೆಯುತ್ತವೆ. 2. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಲಿರುವ ಸೂಚನೆ. ಈ ಸಮಯದಲ್ಲಿ ಎಚ್ಚರವಾಗುವುದನ್ನು ಬ್ರಹ್ಮಾಂಡದ ಶಕ್ತಿ ಒಂದು ದೊಡ್ಡ ಬದಲಾವಣೆಗೆ ತಯಾರು ಮಾಡುತ್ತಿದೆ ಎಂದು ಹೇಳುತ್ತಾರೆ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಆತ್ಮಿಕ ವೃದ್ಧಿ, ಆರ್ಥಿಕ ಬೆಳವಣಿಗೆ ಅಥವಾ ಸಂಬಂಧಗಳಲ್ಲಿ ಬದಲಾವಣೆ ಬರುವ ಸೂಚನೆ. ಈ ಸಮಯದಲ್ಲಿ ನೀವು ಕೇಳಬೇಕು, ನನ್ನ ಮುಂದಿನ ದಾರಿ ಯಾವುದು? 3. ಮೃತ ಆತ್ಮಗಳು ಅಥವಾ ಪೂರ್ವಜರ ಆಶೀರ್ವಾದ. ಹಿಂದೂ ಶಾಸ್ತ್ರಗಳ ಪ್ರಕಾರ ಅಮೃತ ವೇಳೆ ಪೂರ್ವಜರು ನಮ್ಮನ್ನು ಆಶೀರ್ವದಿಸುವ ಸಮಯ. ನಿಮಗೆ ಈ ಸಮಯದಲ್ಲಿ ಅನಿರ್ವಚನೀಯ ಶಾಂತಿ, ಮೋಕ್ಷ ಮತ್ತು ದೈವಿಕ ಸ್ಪಂದನೆ ಅನುಭವವಾಗುತ್ತಿದ್ದರೆ ಅದು ನಿಮ್ಮ ಪೂರ್ವಜರು ನಿಮ್ಮ ಜೊತೆಯಲ್ಲಿದ್ದಾರೆ ಎಂಬ ಸೂಚನೆ. 4. ನಿಮ್ಮ ಅಧಿಷ್ಠಾತೃ ದೈವ ಮತ್ತು ಗುರುಗಳ ರಕ್ಷಣೆ. ನೀವು ಸಂಕಷ್ಟದಲ್ಲಿ ಇದ್ದೀರಾ, ಗೊಂದಲಭರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿದ್ದೀರಾ? ಅಮೃತ ವೇಳೆ ಎಚ್ಚರವಾಗುವುದು ದೇವರು ನಿಮ್ಮ ಕೈ ಹಿಡಿದುಕೊಂಡಿದ್ದಾರೆ ಎಂಬ ಸಂದೇಶ. ಇದು ಹೇಳುತ್ತದೆ, ನೀನು ಒಬ್ಬನೇ ಅಲ್ಲ, ನಾನು ನಿನ್ನೊಂದಿಗೆ ಇದ್ದೇನೆ ಎಂದು. 5. ಆತ್ಮಜಾಗೃತಿಯ ಆರಂಭ. ಈ ಸಮಯದಲ್ಲಿ ಎಚ್ಚರವಾಗುವುದು ಕಂಡಲ್ ಅಥವಾ ಥರ್ಡ್ ಐ ಅವೇಕಿಂಗ್ ಪ್ರಾರಂಭವಾಗಿದೆ ಎನ್ನುವ ಸೂಚನೆ. ನಮ್ಮ ಅಂತರಂಗದ ಬೆಳಕು ಜಾಗೃತಿಯಾಗುತ್ತಿದೆ. ಲಕ್ಷಣಗಳು. ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡುವ ಪ್ರವೃತ್ತಿ. ಹಳೆಯ ನೋವು, ಭಯ, ಅಹಂಕಾರ ನಶಿಸುವುದು. ಆಳವಾದ ಆಧ್ಯಾತ್ಮಿಕ ಆಸಕ್ತಿ ಮೂಡುವುದು. 6. ನಿಮ್ಮ ಆಸೆ ಮತ್ತು ಗುರಿಗಳನ್ನು ಸಾಧಿಸಲು ಸಮಯ ಬಂದಿದೆ. ನೀವು ಹೊಂದಿರುವ ಕನಸುಗಳನ್ನು ಸಾಕಾರಗೊಳಿಸಲು ಬ್ರಹ್ಮಾಂಡ ನಿಮ್ಮನ್ನು ಪ್ರೇರೇಪಿಸುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ ಸಂಕಲ್ಪಗಳು ಅತ್ಯಂತ ಶಕ್ತಿವಂತವಾಗಿರುತ್ತವೆ. ಈ ಸಮಯದಲ್ಲಿ ನಿಶ್ಚಯವೊಂದು ಮಾಡಿರಿ, ಇಂದಿನಿಂದ ನಾನು ನನ್ನ ಗುರಿಯ ಕಡೆಗೆ ನಡೆಯುತ್ತೇನೆ ಎಂದು. 7. ದೇವರ ಸಂದೇಶಗಳನ್ನು ಸ್ವೀಕರಿಸಲು ಶಕ್ತಿಗೊಳಿಸುವ ಸಮಯ. ಈ ಸಮಯದಲ್ಲಿ ಪ್ರಾರ್ಥನೆ, ಧ್ಯಾನ, ಮಂತ್ರಜಪ ಮಾಡಿದರೆ 1. ಮನಸ್ಸು ಶುದ್ಧವಾಗುತ್ತದೆ. 2. ಚಿಂತನೆಗಳು ಸ್ಪಷ್ಟವಾಗುತ್ತವೆ. 3. ಆತ್ಮಶಾಂತಿ ದೊರಕುತ್ತದೆ. ಶ್ರೀ ಮಹಾಭಗವದ್ಗೀತೆ ಹೇಳುತ್ತದೆ, ನಿಶ್ಶಬ್ದತೆಯಲ್ಲೇ ದೇವರ ಧ್ವನಿ ಹೇಳುತ್ತದೆ. 4. ಅಮೃತ ವೇಳೆ ಅದೇ ನಿಶ್ಶಬ್ದದ ಆಳ. ಈ ಸಮಯದಲ್ಲಿ ನೀವು ಏನು ಮಾಡಬೇಕು?
ಧ್ಯಾನ 5ರಿಂದ 10 ನಿಮಿಷವೂ ಸಾಕು. ನಿಶ್ಚಲವಾಗಿ ಕುಳಿತು ಉಸಿರಾಟದ ಮೇಲೆ ಗಮನವಿಟ್ಟು ಧ್ಯಾನ ಮಾಡಿ. ಓಂ ಅಥವಾ ಮಂತ್ರ ಜಪ: ಓಂ ನಮಃ ಶಿವಾಯ, ಗಾಯತ್ರಿ ಮಂತ್ರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರು. ನಿಮ್ಮ ಗುರಿಗಳನ್ನು ಮನದಲ್ಲಿ ಕೋರಿಕೊಳ್ಳಿ. ಈ ಸಮಯದಲ್ಲಿ ಮನಸ್ಸು ಅನುಗ್ರಹಿತವಾಗಿರುತ್ತದೆ. ನಿಮ್ಮ ಮಾತು ಮತ್ತು ಸಂಕಲ್ಪಕ್ಕೆ ಶಕ್ತಿ ಹೆಚ್ಚಾಗಿರುತ್ತದೆ. ಪೂರ್ವಜರಿಗೆ ಕೃತಜ್ಞತೆ ತಿಳಿಸಿ. ಯಾರಿದ್ದೀರ ಕಾರಣಕ್ಕೆ ನಾನು ಇವತ್ತಿನ ಯಾನು ಆಗಿದ್ದೇನೆ ಎಂದು ಮನಸಾರೆ ಹೇಳಿ. ಈ ಸಮಯದಲ್ಲಿ ಅಶಾಂತಿ ಅಥವಾ ಭಯವಾಗುತ್ತಿದ್ದರೆ ಅದು ನಿಮ್ಮ ಒಳಗಿನ ಅಸುರ ಶಕ್ತಿ, ನಕಾರಾತ್ಮಕ ಭಾವನೆಗಳು ಕರಗುತ್ತಿರುವ ಸೂಚನೆ. ಬೆಳಕು ಹರಡುವ ಮೊದಲು ಕತ್ತಲೆ ಗಾಢವಾಗುತ್ತದೆ. ಆದ್ದರಿಂದ ತೀವ್ರ ಬೇಸರ, ಆತಂಕ ಕಂಡರೂ ಆತಂಕ ಪಡಬೇಡಿ. ನಿಮ್ಮನ್ನು ದೇವರು ಶುದ್ಧಗೊಳಿಸುತ್ತಿದ್ದಾರೆ. ದೈವಿಕ ಸಂದೇಶದ ಸಾರಾಂಶ: ನೀವು 3ರಿಂದ 5 ಗಂಟೆಯ ನಡುವೆ ಎಚ್ಚರವಾಗುತ್ತಿದ್ದರೆ ಅದು ದೇವರ ಕರೆಗೆ ಪ್ರತಿಕ್ರಿಯೆ, ಆತ್ಮಜಾಗೃತಿಯ ಪ್ರಾರಂಭ, ಜೀವನ ಬದಲಾವಣೆಯಾಗುವ ಸೂಚನೆ, ಪೂರ್ವಜರು ಮತ್ತು ದೇವರ ರಕ್ಷಣೆಯ ಸಂಕೇತ, ಆಧ್ಯಾತ್ಮಿಕ ಬೆಳವಣಿಗೆಗೆ ದೈವ ಅನುಮತಿ. ಕೊನೆಯ ಸಂದೇಶ: ಈ ಸಮಯದಲ್ಲಿ ಎಚ್ಚರವಾಗುವುದನ್ನು ಶಾಪ ಎಂದು ಕಳೆಯಬೇಡಿ. ಅದು ಅಪಾರ ಆಶೀರ್ವಾದ, ದೈವಿಕ ಕರುಣೆ. ದೇವರು ಹೇಳುತ್ತಿರುವುದು, ಎದ್ದೇಳು, ನಿನ್ನ ಜೀವನವನ್ನು ನಾನು ಬದಲಾಯಿಸಲು ಬಯಸುತ್ತೇನೆ. ಆದ್ದರಿಂದ ಮತ್ತೆ ಮಲಗಬೇಡಿ. ನಿಂತು ದೇವರನ್ನು ನೆನೆಸಿ. ನಿಮ್ಮ ಗುರಿಯನ್ನು ನೆನೆಸಿ. ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಕಾಣಿಸುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.